ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಐಶ್ವರ್ಯದಲ್ಲಿ ಹಣದಲ್ಲಿ ಸಿರಿವಂತನಾಗಿರುವುದಕ್ಕಿಂತಲೂ ಗುಣದಲ್ಲಿ ಯೋಗ್ಯರಾಗಿರುವುದು ಬಹಳ ಮುಖ್ಯ ಎಂದು ಶ್ರೀಹರಿ ತನ್ನ ವರ್ತನೆಯಿಂದಲೇ ಎಲ್ಲರಿಗೂ ತಿಳಿಸಿಕೊಟ್ಟ. ಹೀಗೆ ಮಹಾಭಾರತದ ಪ್ರತಿ ಪ್ರಸಂಗವೂ ನಮಗೆ ಸಾಕಷ್ಟು ಪಾಠಗಳನ್ನು ಹೇಳುತ್ತೆ. ಮಹಾಭಾರತದ ಕತೆ ಓದಿದ ಸಾಕಷ್ಟು ಜನರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಕೌರವರು ಕೆಟ್ಟವರು ಎಂದು ತಿಳಿದಿದ್ದರೂ ಆ ಕಾಲದ ಶ್ರೇಷ್ಠ ಜ್ಞಾನಿಗಳೆನಿಸಿದ್ದ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯರು ಕೌರವರ ಪರ ಏಕೆ ನಿಂತರು? ಇವರಿಬ್ರು ಮನಸ್ಸು ಮಾಡಿದ್ರೆ ದ್ರೌಪದಿಯ ವಸ್ತ್ರಾಪಹರಣವನ್ನ ತಪ್ಪಿಸಬಹುದಿತ್ತು, ಯುದ್ಧವನ್ನು ತಡೆಯಬಹುದಿತ್ತು. ಇವರಿಬ್ಬರು ತನ್ನ ತಪ್ಪುಗಳ ಬಗ್ಗೆ ದುರ್ಯೋಧನನಿಗೆ ಏಕೆ ಗಟ್ಟಿಯಾಗಿ ಹೇಳಲಿಲ್ಲ? ದುರ್ಯೋಧನ ತಪ್ಪಿ ನಡೆದಾಗ ಏಕೆ ಖಂಡಿಸಲಿಲ್ಲ? ಸರಿಯಾದ ರೀತಿಯಲ್ಲಿ ಶಿಕ್ಷಿಸಲಿಲ್ಲ? ಇತ್ಯಾದಿ ಪ್ರಶ್ನೆಗಳು ಹಲವರನ್ನ ಕಾಡ್ತಾವೆ. ಈ ಪ್ರಶ್ನೆಗೆ ಶ್ರೀಕೃಷ್ಣ ತನ್ನ ನಡವಳಿಕೆಯಿಂದ ಮಹಾಭಾರತದಲ್ಲಿ ಒಮ್ಮೆ ಉತ್ತರಿಸಿದ್ದ. ಯುದ್ಧ ಆರಂಭವಾಗುವುದಕ್ಕೆ ಮೊದಲು ಶ್ರೀಕೃಷ್ಣ ಪಾಂಡವರ ಪರವಾಗಿ ಸಂಧಾನ ಮಾಡಲು ದುರ್ಯೋಧನನ ಅರಮನೆಗೆ ಬಂದಿದ್ದ. ಶ್ರೀಕೃಷ್ಣ ರಾಯಬಾರದ ಪ್ರಸಂಗ ಅದು. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಉಪಚಾರ ಮಾಡಲು ದುರ್ಯೋಧನ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ಕೃಷ್ಣ ಎಲ್ಲಿಗೆ ಹೋಗಬಹುದು ಎನ್ನುವ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳು ನಡೆದಿತ್ತು. ಆದರೆ ಕೃಷ್ಣ ಅರಮನೆಗೆ ಬಂದವನೇ ಸೀದಾ ವಿದುರನ ಮನೆಗೆ ಹೊರಟು ಬಿಟ್ಟ. ವಿದುರನ ಮನೆಗೆ ತೆರಳಿದ ಕೃಷ್ಣನಿಗೆ ಆತಿಥ್ಯ ನೀಡುವಾಗ ಆದ ಚಾತುರ್ಯದಿಂದ ಇತ್ತ ಕಡೆ ವಿದುರನು ಕೂಡ ಕೆಂಡಮಂಡಲನಾದ. ಆದರೆ ಕೃಷ್ಣ ಆ ಘಳಿಗೆಯಲ್ಲಿ ಮಾಡಿದ್ದೇನು ಅನ್ನೋದೇ ನಿಜಕ್ಕೂ ಅದ್ಭುತ. ಅಷ್ಟಕ್ಕೂ ಆ ಪ್ರಸಂಗವಾದ್ರೂ ಏನು, ಅಲ್ಲಿ ನಡೆದ ಅಚಾತುರ್ಯವಾದ್ರೂ ಎಂಥದ್ದು, ಯಾರಿಂದ ಮತ್ತು ಯಾಕಾಗಿ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಯುದ್ಧ ಆರಂಭವಾಗುವುದಕ್ಕೆ ಮೊದಲು ಶ್ರೀಕೃಷ್ಣ ಪಾಂಡವರ ಪರವಾಗಿ ಸಂಧಾನ ಮಾಡಲು ದುರ್ಯೋಧನನ ಅರಮನೆಗೆ ಬಂದಿದ್ದ. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಉಪಚಾರ ಮಾಡಲು ದುರ್ಯೋಧನ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ಕೃಷ್ಣ ಎಲ್ಲಿಗೆ ಹೋಗಬಹುದು ಎನ್ನುವ ಬಗ್ಗೆ ಸಾಕಷ್ಟು ಮಾತುಕತೆ ಗೌಪ್ಯವಾಗಿಯೇ ನಡೆದಿತ್ತು. ಆದರೆ ಕೃಷ್ಣ ಅರಮನೆಗೆ ಬಂದವನೇ ಸೀದಾ ವಿದುರನ ಮನೆಗೆ ಹೊರಟು ಬಿಟ್ಟ. ದುರ್ಯೋಧನ ಈ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ಏಕೆ ಊಟ ಮಾಡುವುದಿಲ್ಲ ಎಂದು ಪ್ರಶ್ನಿಸಿದಾಗ ಕೃಷ್ಣ ಬಹಳ ಮಾರ್ಮಿಕವಾಗಿ ಉತ್ತರಿಸಿದ. ಒಬ್ಬರು ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಲು ಇರುವುದು ಎರಡೇ ಕಾರಣ. ಒಂದೋ ನಾವು ಗತಿಗೆಟ್ಟಿರಬೇಕು, ಇಲ್ಲವೇ ನಿಮ್ಮಲ್ಲಿ ಪ್ರೀತಿ ತುಂಬಿರಬೇಕು. ಈಗ ಆ ಎರಡು ಕಾರಣಗಳು ಕಾಣಿಸ್ತಿಲ್ಲ ಎಂದು ಕೃಷ್ಣ ನೇರವಾಗಿ ಹೇಳಿದ. ದಾಸಿಪುತ್ರ ಎಂದು ಕೌರವರ ರಾಜ ಹಂಗಿಸಿ ಕರೆಯುತ್ತಿದ್ದ ವಿದುರನಿಗೆ ತನ್ನ ಮನೆಗೆ ಕೃಷ್ಣ ಬರಬಹುದು ಎನ್ನುವ ನಿರೀಕ್ಷೆಯೇ ಇರಲಿಲ್ಲ. ಆದರೆ ದುರ್ಯೋಧನ ಮೃಷ್ಟಾನ್ನ ಭೋಜನ ಮಾಡಿಸಿದ್ದ. ಅದನ್ನು ನಿರಾಕರಿಸಿ ವಿದುರನ ಮನೆಗೆ ಹೋದ ಕೃಷ್ಣನಿಗೆ ಸಿಕ್ಕಿದ್ದು ಒಂದು ಲೋಟ ಹಾಲು ಮಾತ್ರ. ಈ ಪ್ರಸಂಗವನ್ನ ಪುರಂದರದಾಸರು ತಮ್ಮ ವಿದುರನ ಭಾಗ್ಯವಿದು ಕೀರ್ತನೆಯಲ್ಲಿ ನೀಟಾದವರ ಮನೆಗಳ ಜರಿದು ಕುಟೀರದಲ್ಲಿ ಬಂದು ಕುಳಿತ ಹರಿ ಎಂದು ವಿವರಿಸ್ತಾನೆ. ಭೀಷ್ಮಾಚಾರ್ಯರು ಕುರುವಂಶದ ಪಿತಾಮಹರಾದರೂ, ದ್ರೋಣಾಚಾರ್ಯರು ಕೌರವರಿಗೆ ಪಾಠ ಹೇಳಿದ ಗುರುಗಳಾದರೂ ಈ ನೇರವಂತಿಕೆ ಬೆಳೆಸಿಕೊಳ್ಳಲಿಲ್ಲ. ತಪ್ಪನ್ನ ತಪ್ಪು ಎಂದು ಖಂಡಿಸುವ, ತಿದ್ದುವ ಗಟ್ಟಿ ಪ್ರಯತ್ನ ಮಾಡಲಿಲ್ಲ. ಇದಕ್ಕೆ ಅಡ್ಡಿಯಾದದ್ದು ತಾವು ಕೌರವರ ಮನೆಯಲ್ಲಿ ಉಂಡಿದ್ದೇವೆ ಎಂಬ ಹಂಗು. ಅದಕ್ಕೆ ಯಾರಿಂದಲಾದರೂ ಉಪಕಾರ ಪಡೆಯುವ ಮೊದಲು, ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡುವ ಮೊದಲು 10 ಸಲ ಯೋಚಿಸಬೇಕೆಂದು ತಿಳಿದವರು ಕಿವಿ ಮಾತು ಹೇಳ್ತಾರೆ. ನಮಗೆ ಊಟ ಕೊಟ್ಟವರು ಯೋಗ್ಯರಾಗಿದ್ದರೆ ಅವರ ಪುಣ್ಯ ಪ್ರಭಾವದಿಂದ ನಾವು ಯೋಗ್ಯ ಹಾದಿಯಲ್ಲಿಯೇ ಮುನ್ನಡೆಯುತ್ತೇವೆ. ಒಂದು ವೇಳೆ ನಮಗೆ ಊಟ ಕೊಟ್ಟವರು ಸ್ವಾರ್ಥಿಗಳಾಗಿದ್ದರೆ ನಮಗೆ ಊಟ ಕೊಟ್ಟಿದ್ದನ್ನೇ ಅವರು ಮುಂದೆ ಎತ್ತಿ ಆಡುತ್ತಾರೆ. ಅದನ್ನೇ ದೊಡ್ಡದು ಮಾಡಿಕೊಂಡು ತಮಗೆ ಬೇಕಾದ ಕೆಲಸ ಮಾಡಿಸಿಕೊಳ್ತಾರೆ. ದುರ್ಯೋಧನ ಇಂತಹ ಸ್ವಾರ್ಥಿ ಎನ್ನುವುದನ್ನು ಕಂಡುಕೊಂಡಿದ್ದ ಶ್ರೀಕೃಷ್ಣ ಹೀಗಾಗಿಯೇ ಅವನ ಮನೆಯ ಊಟ ನಿರಾಕರಿಸಿ ಯೋಗ್ಯನಾದ ವಿದುರನ ಮನೆಗೆ ಬಂದು ಹಾಲು ಕುಡಿತಾನೆ. ಐಶ್ವರ್ಯದಲ್ಲಿ ಹಣದಲ್ಲಿ ಸಿರಿವಂತನಾಗಿರುವುದಕ್ಕಿಂತಲೂ ಗುಣದಲ್ಲಿ ಯೋಗ್ಯನಾಗಿರುವುದು ಬಹಳ ಮುಖ್ಯ ಎಂದು ಶ್ರೀಹರಿ ತನ್ನ ವರ್ತನೆಯಿಂದಲೇ ಎಲ್ಲರಿಗೂ ತಿಳಿಸಿಕೊಟ್ಟ. ಮಹಾಭಾರತದಲ್ಲಿ ಪರೋಕ್ಷವಾಗಿ ಹಲವು ಘಟನೆಗಳಿಗೆ, ಹಲವು ಬೆಳವಣಿಗೆಗಳಿಗೆ, ಕಥೆಯ ಮುನ್ನಡೆಗೆ ಕಾರಣವಾಗುವವನು ವಿದುರ. ಸಾಕ್ಷಾತ್ ಭಗವಂತನೇ ಆಗಿದ್ದ ಶ್ರೀಕೃಷ್ಣನಿಗೂ ವಿದುರನ ಬಗ್ಗೆ ವಿಶೇಷ ಅಭಿಮಾನವಿತ್ತು. ಸತ್ಯದ ಪರವಾಗಿದ್ದ, ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತಿದ್ದ, ನಿಷ್ಠೂರವಾಗಿ ತಪ್ಪುಗಳನ್ನು ಖಂಡಿಸುತ್ತಿದ್ದ, ಯಾರನ್ನು ಓಲೈಸಲು ಹಾತೊರೆಯದ ವಿದುರನ ವ್ಯಕ್ತಿತ್ವ ಶ್ರೀಕೃಷ್ಣನಿಗೆ ಹಿಡಿಸಿತ್ತು. ಇದರ ಜೊತೆಗೆ ವಿದುರನು ಶ್ರೀಕೃಷ್ಣನ ಅಂತರಂಗದ ಭಕ್ತನೂ ಆಗಿದ್ದ. ಹೀಗೆ ಕೃಷ್ಣ ವಿದುರನ ಅಂತಃಪುರಕ್ಕೆ ಪ್ರವೇಶಿಸಿದ. ಆಗ ವಿದುರ ಮನೆಯಲ್ಲಿರಲಿಲ್ಲ. ವಿದುರನ ಪತ್ನಿ ವಿದುರಾಣಿಗೆ ಶ್ರೀಕೃಷ್ಣನನ್ನು ಕಂಡು ಅತ್ಯಂತ ಸಂತೋಷವಾಯಿತು. ಆಕೆ ಕೃಷ್ಣನನ್ನ ಕುಳ್ಳಿರಿಸಿ ಮೃದು ಮಾತುಗಳಿಂದ ಉಪಚರಿಸಿ ನೀರು ಕೊಡ್ತಾಳೆ. ಹಸಿವಾಗಿದೆ ತಾಯಿ, ತಿನ್ನಲು ಏನಾದರೂ ಕೊಡು ಎಂದು ಶ್ರೀಕೃಷ್ಣನೇ ಬಾಯಿ ಬಿಟ್ಟು ಕೇಳಿದ. ಸ್ವಭಾವತಃ ಹೆಂಗಸರಲ್ಲಿ ಮಾತೃ ಹೃದಯ ಇರುತ್ತೆ.
ಯಾರೇ ಹಸಿವು ಎಂದರೂ ಅವರು ಕರಗುತ್ತಾರೆ. ಅಂಥದ್ರಲ್ಲಿ ತನ್ನ ಪತಿಯ ಆರಾಧ್ಯ ದೈವ ಮನೆಗೆ ಬಂದು ಹಸಿವಾಗಿದೆ ಎಂದಾಗ ವಿದುರಾಣಿ ಸುಮ್ಮನಿರುತ್ತಾಳೆಯೇ? ವಿದುರಾಣಿ ತಕ್ಷಣ ಮನೆಯಲ್ಲಿ ಏನಿದೆ ನೋಡ್ತಾಳೆ. ಬಾಳೆಹಣ್ಣು ಮಾತ್ರ ಕಾಣಿಸ್ತು. ಅದನ್ನ ತಟ್ಟೆಯಲ್ಲಿ ಜೋಡಿಸಿ ಶ್ರೀಕೃಷ್ಣನ ಹತ್ತಿರಕ್ಕೆ ಓಡಿ ಬರ್ತಾಳೆ. ಸಮೀಪದಲ್ಲಿಯೇ ಕುಳಿತು ಬಾಳೆಹಣ್ಣು ಸುಲಿದು ಕೊಡ್ತಾಳೆ. ಶ್ರೀಕೃಷ್ಣ, ಆಹಾ, ಅದೆಷ್ಟು ರುಚಿಯಾಗಿದೆ, ಇಂಥದ್ದು ನಾನು ಎಲ್ಲಿಯೂ ತಿಂದೇ ಇರಲಿಲ್ಲ ಎಂದು ಬಾಯಿ ಚಪ್ಪರಿಸಿ ತಿನ್ನಲು ಆರಂಭಿಸಿದ. ನನ್ನ ಪಟ್ಟ ಮಹಿಷಿಯರಾದ ರುಕ್ಮಿಣಿ ಸತ್ಯಭಾಮಿಯರು ಕೊಡುವ ಊಟದಷ್ಟೇ ರುಚಿ ಇದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದ. ಭಗವಂತನನ್ನು ಕಂಡ ಅವನಿಗೆ ನೈವೇದ್ಯ ಸಮರ್ಪಿಸಿದ ಖುಷಿಯಲ್ಲಿ ವಿದುರಾಣಿ ಅಕ್ಷರಶಃ ಮೈಮರೆತಿದ್ಲು. ಆಗ ಹಠಾತ್ತನೆ ವಿದುರ ಮನೆ ಪ್ರವೇಶಿಸಿದ. ಎದುರಿನಲ್ಲೇ ಶ್ರೀಕೃಷ್ಣನನ್ನ ಕಂಡ ವಿದುರನ ಸಂತೋಷಕ್ಕೆ ಮತ್ತು ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಏನು ಮಾಡುವುದೆಂದೇ ಆತನಿಗೆ ತಿಳಿಯಲಿಲ್ಲ. ಅವಸರದಲ್ಲಿಯೇ ಕೃಷ್ಣನನ್ನ ಕಂಡ ಖುಷಿಯಲ್ಲಿ ವಿದುರನ ಮಾತು ಇಂಗಿ ಹೋಗಿತ್ತು. ಕೈ ಹಿಸುಕಿಕೊಳ್ಳುತ್ತಾ ಏನು ಮಾಡುವುದೆಂದೇ ಅರಿಯದೆ ಅತ್ತಿಂದಿತ್ತ ಓಡಾಡುವವನಿಗೆ ಆ ಕ್ಷಣದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಅಷ್ಟೊತ್ತಿಗೆ ಕೃಷ್ಣಾತಿಥ್ಯ ಮಾಡಿದ್ದ ವಿದುರಾಣಿ ಮರೆಯಲ್ಲಿ ನಿಂತಿದ್ಲು. ಆಗ ವಿದುರನು ಅಲ್ಲಿ ನಡೆಯುತ್ತಿರುವುದನ್ನು ಕಂಡು ಔಹಾರಿದ. ಗಟ್ಟಿಯಾಗಿ ಹೆಂಡತಿಯನ್ನ ಕೂಗಿದ. ವಿದುರಾಣಿ, ಏನು ಮಾಡುತ್ತಿರುವೆ ಎಂದಾಗ ಅವಳಿಗೆ ತೊಂದರೆ ಕೊಡಬೇಡ ಎಂದು ಶ್ರೀಕೃಷ್ಣ ಕಣ್ಸನ್ನೆ ಕೈಸನ್ನೆ ಮಾಡಿದ್ದು ಪ್ರಯೋಜನಕ್ಕೆ ಬರಲಿಲ್ಲ. ವಿದುರನ ಧ್ವನಿಯಿಂದ ಎಚ್ಚೆತ್ತ ವಿದುರಾಣಿಗೆ ತನ್ನ ಕೃತ್ಯದ ಬಗ್ಗೆ ಪಶ್ಚಾತ್ತಾಪವಾಯಿತು. ಅಯ್ಯೋ ಭಗವಂತನೇ, ಮನೆಗೆ ಬಂದಾಗ ನಾನು ಬಾಳೆಹಣ್ಣು ಸುಲಿದು ಸಿಪ್ಪೆಯನ್ನು ನಿನಗೆ ಕೊಟ್ಟು ಬಿಟ್ಟನಲ್ಲ. ನೀನು ನನಗೆ ಒಂದು ಮಾತನ್ನು ಹೇಳದೆ ಸಿಪ್ಪೆಯನ್ನೇ ರುಚಿಯಾಗಿದೆ ಎಂದು ತಿಂದು ಬಿಟ್ಟೆಯಲ್ಲ ಸ್ವಾಮಿ. ನನ್ನಿಂದ ಎಂತಹ ಅಪರಾಧವಾಯಿತು ಎಂದು ವಿದುರಾಣಿ ಪಶ್ಚಾತ್ತಾಪ ಪಟ್ಟುಕೊಳ್ತಾಳೆ. ನಂತರ ಬಾಳೆಹಣ್ಣನ್ನ ಪ್ರೀತಿಯಿಂದ ಕೊಡ್ತಾಳೆ. ಅದನ್ನು ಶ್ರೀಕೃಷ್ಣ ಪ್ರೀತಿಯಿಂದ ಸ್ವೀಕರಿಸಿದ. ನಂತರ ಶ್ರೀಕೃಷ್ಣನೇ ಅವಳಿಗೆ ಸಮಾಧಾನ ಮಾಡಿದ. ಅಮ್ಮ ವಿದುರಾಣಿ, ನೀನು ಕೊಟ್ಟ ಬಾಳೆ ಸಿಪ್ಪೆ ಸಾಮಾನ್ಯವಾದುದಲ್ಲ. ಆಹಾರದ ಸ್ವಾದ ಇರುವುದು ಪ್ರೀತಿಯಲ್ಲಿ. ಬಾಳೆಹಣ್ಣು ಸಿಹಿಯೇ ಇರಬಹುದು, ಆದರೆ ಭಕ್ತಿ ಇಲ್ಲದೆ ಕೊಟ್ಟರೆ ಅದನ್ನು ನಾನು ಸ್ವೀಕರಿಸೋದಿಲ್ಲ. ಬಾಳೆ ಸಿಪ್ಪೆ ಕಹಿಯೇ ಇರಬಹುದು, ಆದರೆ ಪ್ರೀತಿಯಿಂದ ಕೊಟ್ಟರೆ ಅದನ್ನು ನಾನು ಸ್ವೀಕರಿಸ್ತೇನೆ. ನನಗೆ ಭಕ್ತಿ ಮುಖ್ಯವೇ ಹೊರತು ಆಡಂಬರವಲ್ಲ. ನೀನು ನನಗೆ ಬಾಳೆ ಸಿಪ್ಪೆ ಕೊಟ್ಟಿದ್ದಕ್ಕೆ ಕಿಂಚಿತ್ತೂ ಪಶ್ಚಾತ್ತಾಪ ಪಡಬೇಕಿಲ್ಲ. ಅದನ್ನು ನಾನು ಇಷ್ಟಪಟ್ಟು ಸ್ವೀಕರಿಸಿದ್ದೇನೆ ಎಂದು ಇಬ್ಬರನ್ನು ಸಮಾಧಾನಪಡಿಸಿ ಈ ಪ್ರಸಂಗವು ಭಕ್ತರಿಗೆ ಒಂದು ಸಂದೇಶ ಎಂದ ಶ್ರೀಕೃಷ್ಣ. ಭಗವಂತನ ಮಾತು ಕೇಳಿದ ವಿದುರ ಮತ್ತು ವಿದುರಾಣಿ ಭಾವುಕರಾಗಿ ಸೇವೆಯಲ್ಲಿ ನಿರತರಾದರು. ನಮ್ಮ ಮೇಲೆ ನಿನ್ನ ದಯೆ ಸದಾ ಹೀಗೆ ಇರಲಿ ಸ್ವಾಮಿ ಎಂದು ಕೈ ಮುಗಿತಾರೆ. ಶ್ರೀಕೃಷ್ಣ ಅಂದು ವಿದುರನ ಮನೆಯಲ್ಲಿಯೇ ಆತಿಥ್ಯವನ್ನು ಪಡೆದು ಒಂದು ಇರುಳು ತಂಗಿದ್ದ. ನಡು ರಾತ್ರಿಯವರೆಗೂ ರಾಜ್ಯದ ಹಿತದ ಕುರಿತಾಗಿ, ದಾಯಾದಿಗಳ ಸಹಬಾಳ್ವೆಯ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾರೆ ವಿದುರ ಮತ್ತು ಪರಮಾತ್ಮ ಶ್ರೀಕೃಷ್ಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಹರೇ ಕೃಷ್ಣ.